ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026ರ T20 ವಿಶ್ವಕಪ್ ನ ಎರಡನೇ ಪಂದ್ಯ ನಮ್ಮ ಭಾರತ ತಂಡ ಇದೇ ಫೆಬ್ರವರಿ 12ನೇ ತಾರೀಕಾದ್ರೆ ಆಡ್ತಾ ಇದೆ. ಇನ್ನು ಈ ಪಂದ್ಯ ಯಾರ ವಿರುದ್ಧ ಆಡ್ತಾ ಇದ್ದಾರೆ ಮತ್ತು ಈ ಪಂದ್ಯ ಎಲ್ಲಿ ನಡೀತಾ ಇದೆ, ಪಿಚ್ ಕಂಡೀಷನ್ ಎಲ್ಲ ಯಾವ ತರ ಇವೆ ಮತ್ತು ಈ ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11 ನಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಮತ್ತು ಬೂಮ್ರಾ ಆಡ್ತಾರಾ ಇಲ್ವಾ, ಅಭಿಷೇಕ್ ಜಾಗದಲ್ಲಿ ಯಾರು ಓಪನರ್ ಆಡ್ತಾರೆ ಅಂತ ಎಲ್ಲ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ಈಗಾಗಲೇ 2026ರ T20 ವಿಶ್ವಕಪ್ ನ ಮೊದಲನೇ ಪಂದ್ಯದಲ್ಲಿ ಗೆದ್ದು ನಮ್ಮ ಭಾರತ ತಂಡ ಶುಭಾರಂಭ ಕೂಡ ಮಾಡಿದೆ. ಹೌದು, ಒಂದು ಹಂತದಲ್ಲಿ ನಮ್ಮ ಭಾರತ ತಂಡ ಆ ಪಂದ್ಯವನ್ನು ಕೂಡ ಸೋಲೋ ರೀತಿಯಾಗಿ ಆಗಿತ್ತಂತ ಹೇಳ್ಬೋದು. ಆದ್ರೆ ನಮ್ಮ ನಾಯಕ ಸೂರ್ಯಕುಮಾರ್ ಯಾದವ್ ಅವರ ಒಳ್ಳೆಯ ಪರ್ಫಾರ್ಮ್ ನಿಂದಾಗಿ ಆ ಪಂದ್ಯವನ್ನಾದ್ರೆ ಗೆದ್ದುಕೊಂಡೆವು. ಇನ್ನು ಎರಡನೇ ಪಂದ್ಯದಲ್ಲಿ ಎಲ್ಲ ಬ್ಯಾಟರ್ಸ್ ಒಳ್ಳೆ ರೀತಿಯಿಂದ ಸ್ಟ್ರಾಂಗ್ ಕಂಬ್ಯಾಕ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಏಕೆಂದರೆ 2026ರ T20 ವಿಶ್ವಕಪ್ ನ ಮೊದಲನೇ ಪಂದ್ಯದಲ್ಲಿ ನಮ್ಮ ಭಾರತ ತಂಡದ ಎಲ್ಲ ಬ್ಯಾಟರ್ಸ್ ಬ್ಯಾಟಿಂಗ್ ಕೊಲಾಬ್ ಆಗಿ ಎಲ್ಲ ಬ್ಯಾಟರ್ ಕೂಡ ಕೈ ಕೊಟ್ರೆ ಅಂತಾನೆ ಹೇಳ್ಬೋದು. ಆದ್ರೆ ನಾಯಕನ ಪರ್ಫಾರ್ಮ್ ನಿಂದಾಗಿ ನಮ್ಮ ಭಾರತ ತಂಡ ಗೆದ್ದಿದೆ. ಇನ್ನು ಸೂರ್ಯಗೆ ಹೋಗ್ಬೇಕಂತಾನೆ ಹೇಳ್ಬೋದು ಎಲ್ಲ ಕ್ರೆಡಿಟ್ಸ್. ಹಾಗಾದ್ರೆ ಈ ಎರಡನೇ T20 ಪಂದ್ಯ, ನಮ್ಮ ಭಾರತದ ಎರಡನೇ T20 ವಿಶ್ವಕಪ್ ನ ಪಂದ್ಯ ಯಾವಾಗ ನಡೀತಾ ಇದೆ, ಎಲ್ಲಿ ನಡೀತಾ ಇದೆ ಅಂತಂದ್ರೆ ಇದೇ ಫೆಬ್ರವರಿ 12ನೇ ತಾರೀಕು ಅದು ಡೆಲ್ಲಿ ಅಲ್ಲಿ ಆದ್ರೆ ನಡೀತಾ ಇದೆ. ಹೌದು ಸ್ನೇಹಿತರೆ, ಡೆಲ್ಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂ ನಲ್ಲಿ ಆದ್ರೆ ನಡೀತಾ ಇದೆ. ಇನ್ನು ಈ ಪಿಚ್ ಬಂದ್ಬಿಟ್ಟು ಬ್ಯಾಟಿಂಗ್ ಕಂಡೀಷನ್ ಇರುತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ಸೆಕೆಂಡ್ ಬ್ಯಾಟಿಂಗ್ ಬೌಲಿಂಗ್ ಮಾಡಿದವರಿಗೆ ಸ್ವಲ್ಪ ಕಷ್ಟ ಇರುತ್ತೆ, ಯಾಕಂತಂದ್ರೆ ಡ್ಯೂ ಎಲ್ಲ ಬರೋ ಚಾನ್ಸಸ್ ಇರುತ್ತೆ. ಆ ಕಾರಣದಿಂದಾಗಿ ಇಲ್ಲಿ ಬಂದ್ಬಿಟ್ಟು ಬೌಲಿಂಗ್ ಆದ್ರೆ ತಗೊಳ್ತಾರೆ ಅಂತಾನೆ ಹೇಳ್ಬೋದು ಟಾಸ್ ಗೆದ್ದವರು. ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ನಮ್ಮ ಭಾರತ ತಂಡ ಒಂದು 180 ಅಥವಾ 190 ಹೊಡೆದ್ರು ಕೂಡ ಗೆಲ್ಲುವ ಪರ್ಸೆಂಟೇಜ್ ಸ್ಕೋರ್ ಅಂತಾನೆ ಹೇಳ್ಬೋದು. ಇಲ್ಲಿ ಫಸ್ಟ್ ಆವರೇಜ್ ಬ್ಯಾಟಿಂಗ್ ಸ್ಕೋರ್ ಬಂದ್ಬಿಟ್ಟು 145 ಆದ್ರೆ ಇದೆ. ಇನ್ನು ಎರಡನೇ ಇನ್ನಿಂಗ್ಸ್ ಬ್ಯಾಟಿಂಗ್ ಆವರೇಜ್ ಸ್ಕೋರ್ ಬಂದ್ಬಿಟ್ಟು 133 ಇದ್ರೆ ಹೈಯೆಸ್ಟ್ ಟೋಟಲ್ ಸ್ಕೋರ್ ಬಂದ್ಬಿಟ್ಟು ಇಲ್ಲಿ 221 ಆದ್ರೆ ಇದೆ. ಇಲ್ಲಿ ಒಂದೇನಪ್ಪ ಅಂತಂದ್ರೆ ಈ ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದಲ್ಲಿ ಅಭಿಷೇಕ್ ಶರ್ಮಾ ಬೂಮ್ರಾ ಆಡೋದು ಡೌಟ್ ಅಂತ ಇದ್ದಾರೆ. ಆದ್ರೆ ಬೂಮ್ರಾ ಅವರು ಆಡೋದು ಸ್ವಲ್ಪ ಖಚಿತ ಆದ್ರೆ ಮಾಹಿತಿ ಆದ್ರೆ ಬರ್ತಾ ಇದೆ. ಆದ್ರೆ ಅಭಿಷೇಕ್ ಶರ್ಮಾನೇ ಡೌಟ್ ಅಂತ ಹೇಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ನಮ್ಮ ಭಾರತ ತಂಡದ ಎರಡನೇ ವಿಶ್ವಕಪ್ ನ ಎರಡನೇ ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11 ನೋಡೋಣ ಬನ್ನಿ. ಎರಡನೇ ಪಂದ್ಯ ಬಂದ್ಬಿಟ್ಟು ನಮಿಬಿಯಾ ವಿರುದ್ಧ ಆದ್ರೆ ಆಡ್ತಾ ಇದೆ. ಹೌದು, ನಮಿಬಿಯಾನು ಕೂಡ ಅಂತ ಹೇಳ್ಕೊಳ್ಳುವಂತ ತಂಡ ಅಲ್ಲ, ಆದ್ರೂ ಕೂಡ ನಮ್ಮ ಭಾರತ ತಂಡಕ್ಕೆ ಪೈಪೋಟಿ ನೀಡುವಂತ ತಂಡ ಅಂದ್ರೂ ತಪ್ಪಿಲ್ಲ. ಯಾಕಂತಂದ್ರೆ ಪ್ರತಿ ತಂಡನೂ ಕೂಡ ಪೈಪೋಟಿ ನೀಡಬೇಕಂತಾನೆ ಬರ್ತವೆ. ಆ ಕಾರಣದಿಂದಾಗಿ ಹೇಳುವುದಕ್ಕೆ ಬರುವುದಿಲ್ಲ ಅಂತಾನೆ ಹೇಳ್ಬೋದು ಯಾವ ಪಂದ್ಯ ಇಲ್ಲಿ ಏನಾಗುತ್ತೆ ಅಂತ. ಆ ಕಾರಣದಿಂದಾಗಿ ಈ ಪಂದ್ಯಕ್ಕೂ ಕೂಡ ಒಳ್ಳೆ ಪ್ಲೇಯಿಂಗ್ 11 ಆದ್ರೆ ನಮ್ಮ ಭಾರತ ತಂಡ ಆದ್ರೆ ಪಿಕ್ ಮಾಡೋ ಚಾನ್ಸಸ್ ಆದ್ರೆ ಇದೆ. ಇನ್ನು ನಾವು ಅಪ್ಡೇಟ್ ಗಳ ಮತ್ತು ರೂಮರ್ಸ್ ಗಳ ಬಂದಿರೋ ಪ್ರಕಾರ ಅಭಿಷೇಕ್ ಶರ್ಮಾ ಆಡೋದು ಡೌಟ್ ಅಂತ ಇದ್ದಾರೆ. ಆದ್ರೆ ಇಲ್ಲಿ ಒಂದೇನಂತಂದ್ರೆ ಅಭಿಷೇಕ್ ಶರ್ಮಾ ಜಾಗದಲ್ಲಿ ಓಪನರ್ ಆಗಿ ಬರೋದಂತಂದ್ರೆ ಅದು ತಿಲಕ್ ವರ್ಮನೇ ಬರಬೇಕಾಗುತ್ತೆ. ಯಾಕಂತಂದ್ರೆ ಸಂಜು ಸ್ಯಾಮ್ಸನ್ಗೆ ಅವಕಾಶ ಸಿಗೋದು ಡೌಟ್ ಅಂತಾನೆ ಹೇಳ್ಬೋದು. ಇನ್ನು ಅಭಿಷೇಕ್ ಶರ್ಮಾ ಆಡಿದ್ರು ಕೂಡ ಆಡ್ಬೋದು. ಇನ್ನು ಹಾಗಾದ್ರೆ ಪ್ಲೇಯಿಂಗ್ 11 ನೋಡೋದಾಯ್ತು ಅಂತಂದ್ರೆ ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶನ್ ಓಪನರ್ಸ್ ಆಗಿ ಬರ್ತಾರೆ. ರೂಮರ್ಸ್ ಗಳ ಪ್ರಕಾರ ಅಭಿಷೇಕ್ ಶರ್ಮಾ ಎರಡನೇ ಪಂದ್ಯಕ್ಕಾಗಿ ಆಡೋದು ಡೌಟ್. ಅವರಿಗೆ ಸ್ವಲ್ಪ ಮೈ ಹುಷಾರಿಲ್ಲ ಮತ್ತು ಅಭಿಷೇಕ್ ಶರ್ಮಾ ಅವರಿಗೆ ಜ್ವರದ ಕಾರಣದಿಂದಾಗಿ ಅವರು ಆಡೋದು ಡೌಟ್ ಅಂತ ಅಪ್ಡೇಟ್ ಗಳ ಬರ್ತಾ ಇವೆ. ಆದ್ರೂ ಕೂಡ ಅಭಿಷೇಕ್ ಶರ್ಮಾ ಬರೋ ಚಾನ್ಸಸ್ ಆದ್ರೆ ಇದೆ ಅಂತಾನೆ ಹೇಳ್ಬೋದು. ಅಭಿಷೇಕ್ ಶರ್ಮಾ ಇಶಾನ್ ಕಿಶನ್ ಓಪನರ್ಸ್ ಆಗಿ ಬಂದ್ರೆ ನಂಬರ್ 3 ಅಲ್ಲಿ ತಿಲಕ್ ವರ್ಮಾ ಆದ್ರೆ ಆಡ್ತಾರೆ. ನಂಬರ್ 4 ಅಲ್ಲಿ ಸೂರ್ಯ ಬಂದ್ರೆ ಈ ಬಾರಿ ನಂಬರ್ 5 ಅಲ್ಲಿ ಬಂದ್ಬಿಟ್ಟು ಹಾರ್ದಿಕ್ ಪಾಂಡ್ಯ ಆದ್ರೆ ಬರ್ತಾರೆ. ನಂಬರ್ 6 ಅಲ್ಲಿ ಶಿವಮ್ ದುಬೆ. ಇನ್ನು ನಂಬರ್ 7 ಅಲ್ಲಿ ಬಂದ್ಬಿಟ್ಟು ರಿಂಕು ಸಿಂಗ್ ಈ ಪಂದ್ಯಕ್ಕೆ ಆಡೋದು ಅನುಮಾನ ಅಂತಾನೆ ಹೇಳ್ಬೋದು. ರಿಂಕು ಸಿಂಗ್ ಜಾಗದಲ್ಲಿ ಬಂದ್ಬಿಟ್ಟು ಬೂಮ್ರಾ ಅವರು ಆಡೋ ಚಾನ್ಸಸ್ ಆದ್ರೆ ಇದೆ. ಹೌದು ಸ್ನೇಹಿತರೆ. ಇನ್ನು ನಂಬರ್ 8 ಅಲ್ಲಿ ಅಕ್ಷರ್ ಪಟೇಲ್ ಬಂದ್ರೆ ನಂಬರ್ 9 ಅಲ್ಲಿ ವರುಣ್ ಚಕ್ರವರ್ತಿ ಆದ್ರೆ ಬರ್ತಾರೆ. ಇನ್ನು ನಂಬರ್ 10 ಅಲ್ಲಿ ಹರ್ಷದೀಪ್ ಸಿಂಗ್ ಮತ್ತು ನಂಬರ್ 11 ಅಲ್ಲಿ ಮೊಹಮ್ಮದ್ ಸಿರಾಜ್ ಆದ್ರೆ ಇರ್ತಾರೆ. ಈ ಪಂದ್ಯಕ್ಕಾಗಿ ಒಂದೇ ಒಂದು ಚೇಂಜಸ್ ಮಾಡಬಹುದು. ಅದು ಏನಂತಂದ್ರೆ ಬೂಮ್ರಾ ಅವರಾದ್ರೆ ಬರ್ತಾರೆ ರಿಂಕು ಸಿಂಗ್ ಜಾಗದಲ್ಲಿ. ಏಕೆಂದರೆ ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಅಂದ್ರೆ ಮೊದಲನೇ ಪಂದ್ಯದಲ್ಲಿ ನಮ್ಮ ಭಾರತದ ಪರ ಮೊಹಮ್ಮದ್ ಸಿರಾಜ್ ಅವರು ಅದ್ಭುತವಾಗಿ ಬೌಲಿಂಗ್ ಮಾಡಿ ಒಂದೊಳ್ಳೆ ಕಂಬ್ಯಾಕ್ ಕೂಡ ಕೊಟ್ಟಿದ್ದಾರೆ. ಆ ಕಾರಣದಿಂದಾಗಿ ಮೊಹಮ್ಮದ್ ಸಿರಾಜ್ ಅವರನ್ನ ಎರಡನೇ ಪಂದ್ಯದಿಂದಾಗಿ ಕೂಡಿಸೋದು ಅನುಮಾನ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ಮೊಹಮ್ಮದ್ ಸಿರಾಜ್ ಅವರು ಆದ್ರೆ ಇರ್ತಾರೆ ತಂಡದಲ್ಲಿ. ರಿಂಕು ಸಿಂಗ್ ಅವರು ಕೂಡ ಚಾನ್ಸಸ್ ಆದ್ರೆ ಜಾಸ್ತಿ ಇದೆ, ಬೆಂಚ್ ಕಾಯೋ ಚಾನ್ಸಸ್ ಇದೆ ಅಂತಾನೆ ಹೇಳ್ಬೋದು. ಇನ್ನು ಎರಡನೇ ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದಲ್ಲಿ ಮೊಹಮ್ಮದ್ ಸಿರಾಜ್ ಮತ್ತು ಹರ್ಷದೀಪ್ ಸಿಂಗ್ ಮತ್ತು ಬೂಮ್ರಾ ಮತ್ತು ಹಾರ್ದಿಕ್ ಪಾಂಡ್ಯ 4 ಪೇಸರ್ ಜೊತೆ ಆದ್ರೆ ನಮ್ಮ ಭಾರತ ತಂಡ ಕಣಕ್ಕೆ ಇಳಿಯುತ್ತೆ ಅಂತಾನೆ ಹೇಳ್ಬೋದು. ಎರಡನೇ T20 ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಯಾವ ರೀತಿ ಗೆಲ್ಬಹುದು ಮತ್ತು ಯಾವ ತರ ಎಲ್ಲ ಪರ್ಫಾರ್ಮ್ ಮಾಡಿ ಗೆಲ್ಬಹುದು ಮತ್ತು ಅಭಿಷೇಕ್ ಶರ್ಮಾ ಇಶಾನ್ ಕಿಶನ್ ಇವರಿಬ್ಬರಲ್ಲಿ ಯಾರು ಅತಿ ಹೆಚ್ಚು ರನ್ ಹೊಡಿಬಹುದು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.